ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಜೆಡಿ ಅಸಲಿ ಮುಖ ನೋಡಿ ಸುನಿ ಬೆಚ್ಚಿ ಬಿದ್ದಿದ್ದಾನೆ. ಹಾಗೆ ಮಲ್ಲಿ ಮೇಲೆ ಅಟ್ಯಾಕ್ ಮಾಡಿಸಿರುವ ಬಗ್ಗೆ ಗೌತಮ್ ದಿವಾನ್ ಜಯದೇವ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾನೆ. ಈ ಎಲ್ಲಾ ಕುತಂತ್ರಗಳ ಹಿಂದೆ ಜಯದೇವ್ ಕೈವಾಡ ಇದೆ ಅನ್ನೋದು ಗೌತಮ್ಗೆ ಗೊತ್ತಾಗಿದೆ. ಮಲ್ಲಿ ಎಕ್ಸಾಮ್ ಬರೆದು ಬಂದು ಗೌತಮನ್ನ ಅಪ್ಪಿಕೊಂಡು ಕಣ್ಣೀರಿಟ್ಟಿದ್ದಾಳೆ. ನಾನು ಯಾರಿಗೂ ಕೇಡನ್ನ ಬಯಸಿಲ್ಲ, ಆದ್ರೂ ನನಗೆ ಹೀಗೆ ಆಗ್ತಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾಳೆ. ಗೌತಮ್ ಸಮಾಧಾನ ಮಾಡಿದ್ದಾನೆ. ಈ ವಿಚಾರ ಭೂಮಿಕಾಗೆ ಗೊತ್ತಾಗದಂತೆ ಇರು ಎಂದು ಬುದ್ಧಿವಾದವನ್ನ ಹೇಳಿದ್ದಾನೆ. ಮತ್ತೊಂದು ಕಡೆ ರೌಡಿಗಳು ಅಟ್ಯಾಕ್ ಮಾಡಿರುವ ಬಗ್ಗೆ ಸುನಿ ಕೂಡ ಬೆಚ್ಚಿ ಬಿದ್ದಿದ್ದಾನೆ. ಗೌತಮ್ ಮೊದಲಿಗೆ ಮಲ್ಲಿ ಮದುವೆ ವಿಚಾರವಾಗಿ ಭೂಮಿಕಾ ಬಳಿಯೂ ಮಾತನಾಡುತ್ತಾನೆ. ಒಳ್ಳೆಯ ಕೆಲಸವನ್ನ ನಿಧಾನಕ್ಕೆ ಮಾಡಬಾರದು ಎಂದು ಸುನಿಲ್ಗೂ ಕಾಲ್ ಮಾಡಿ ಮದುವೆ ತಯಾರಿ ಬಗ್ಗೆ ಚರ್ಚೆ ಮಾಡಿದ್ದಾನೆ. ಆದ್ರೆ ಸುನಿ ಮಾತ್ರ ಗೌತಮ್ ಮಾತು ಕೇಳಿ ಶಾಕ್ ಆಗಿದ್ದಾನೆ. ಜಯದೇವ್ ಬಳಿ ಸುನಿ ಓಡಿ ಬಂದು ಮದುವೆ ಬಗ್ಗೆ ಹಾಗೂ ರೌಡಿಗಳು ಅಟ್ಯಾಕ್ ಮಾಡಿರುವ ಬಗ್ಗೆ ವಿವರಿಸುತ್ತಾನೆ. ಆದ್ರೆ ಜಯದೇವ್ ಮಾತ್ರ ತುಂಬಾ ಆರಾಮದಾಯಕವಾಗಿರುವುದನ್ನ ಗಮನಿಸಿದ ಸುನಿ ಪ್ರಶ್ನೆ ಹಾಕ್ತಾನೆ. ಆಗ ಜಯದೇವ್ ಇದ್ದವನು ಇದಕ್ಕೆಲ್ಲ ಡೈರೆಕ್ಟರ್ ನಾನೇ ಎಂದು ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಸುನಿಗೆ ಜಯದೇವ್ ಬಗ್ಗೆ ಶಾಕ್ ಆಗುತ್ತೆ. ಮಲ್ಲಿ ಪಾಡಿಗೇರಲು ಬಿಟ್ಟು ಬಿಡಿ ಎಂದು ಸುನಿ ಮೇಲೆ ಜಯದೇವ್ ಕೂಡ ರೇಗಾಡುತ್ತಾನೆ. ಹೀಗಾಗಿ ಸುನಿ ಕೂಡ ಜಯದೇವ್ ಇಷ್ಟು ಕೆಟ್ಟ ವ್ಯಕ್ತಿನ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ. ಇಷ್ಟೆಲ್ಲ ಆದ ಮೇಲೆ ಜಯದೇವ್ಗೆ ಗೌತಮ್ ಏಕಾಏಕಿ ಕಾಲ್ ಮಾಡಿದ್ದಾನೆ. ಫೋನ್ ರಿಸೀವ್ ಮಾಡುವ ಮೊದಲೇ ಜಯದೇವ್ಗೆ ಡೌಟ್ ಬರುತ್ತೆ. ಆದರೂ ಏನು ವಿಚಾರ ಅಂತ ಕೇಳುತ್ತಾನೆ. ಗೌತಮ್ ಅತ್ಯಂತ ಕೋಪದಲ್ಲಿ ನೀನೇ ತಾನೇ ಅಟ್ಯಾಕ್ ಮಾಡಿಸಿದ್ದು ಅಂತ ಕೆಂಡವಾಗಿ ಕೇಳಿದ್ದಾನೆ. ಮುಂಬರುವ ದಿನಗಳಲ್ಲಿ ಮಲ್ಲಿ ಪರೀಕ್ಷೆ ಪಾಸ್ ಆಗ್ತಾಳಾ? ಜಯದೇವ್ಗೆ ಗೌತಮ್ ಬುದ್ಧಿ ಕಲಿಸ್ತಾನ ಅಥವಾ ಜಯದೇವ್ಗೆ ತನ್ನ ತಪ್ಪಿನ ಅರಿವಾಗುತ್ತಾ? ಮಲ್ಲಿ ಮತ್ತು ಸುನಿ ಮದುವೆ ಆಗುತ್ತಾರಾ ಎನ್ನುವುದು ವೀಕ್ಷಕರಲ್ಲಿರುವ ಕುತೂಹಲ. ಇನ್ನು ಅಮೃತಧಾರೆ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.